ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ರೋಜಾ ಭರತ್ ಕನ್ನಡ ಲಾಗ್ಸ್, ಹಾಗೂ ನಾನು ನಿಮ್ಮ ರೋಜಾ ಭರತ್. ಸೊ ನಾನಿವತ್ತು ನಿಮ್ಗೋಸ್ಕರ ಒಂದು ಬ್ಯೂಟಿ ಟಿಪ್ಸ್ ನ ತಂದಿದ್ದೀನಿ. ಆಸ್ ಯೂಶುವಲ್ ವೀಕ್ಲಿ ಒನ್ಸ್ ನಾನು ಒಂದೊಂದು ಬ್ಯೂಟಿ ಟಿಪ್ಸ್ ನ ನಿಮಗೆ ಕೊಡ್ತಾ ಹೋಗ್ತಾ ಇದ್ದೀನಿ, ನೀವು ನೋಡ್ತಾ ಇದ್ದೀರಾ. ಸೊ ಇವತ್ತು ನಾನು ನಮ್ಮ ಫೇಸ್ ಅಲ್ಲಿ ಇರುವಂತ ಹೇರ್ ನ ಯಾವ ರೀತಿಯಾಗಿ ರಿಮೂವ್ ಮಾಡೋದು ಅಂಡ್ ನಮ್ಮ ಫೇಸ್ ನ ಯಾವ ರೀತಿಯಾಗಿ ಗ್ಲೋಯಿಂಗ್ ಆಗಿ ಹಾಗೂ ಹೈಡ್ರೇಟಿಂಗ್ ಆಗಿ ಇಟ್ಕೊಳ್ಳೋದು ಅನ್ನೋದನ್ನ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ರೀತಿಯಾಗಿ ನಾವು ಮಂತ್ಲಿ ಒನ್ಸ್ ಅಥವಾ 15 days ಈ ರೀತಿಯಾಗಿ ಮಾಡೋದ್ರಿಂದ ನಮ್ಮ ಫೇಸ್ ಕೂಡ ಹೇರ್ ರಿಮೂವಿಂಗ್ ಮಂತ್ಲಿ ಒನ್ಸ್ ನ ಮಾಡ್ಬೋದು ನೀವು, ಅಥವಾ 2 months ಒನ್ಸ್ ನಿಮ್ಮ ಹೇರ್ ಗ್ರೋತ್ ಯಾವ ರೀತಿಯಾಗಿರುತ್ತೆ ಅಂತ ನೋಡ್ಕೊಂಡು ನೀವು ಅದನ್ನ ಮಾಡ್ಕೋಬಹುದು. ಸೊ ಈ ರೀತಿ ನೆಕ್ಸ್ಟ್ ಬರುವಂತ ಸ್ಟೆಪ್ಸ್ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ, ಯಾವ ರೀತಿಯಾಗಿ ಅಂಡ್ ಯಾವ ಟೈಮಲ್ಲಿ ಮಾಡಿದ್ರೆ ನಿಮ್ಗೆ ಯೂಸ್ಫುಲ್ ಅಂತ. ಸೊ ಇವಾಗ ನಮ್ಗೆ ಕೆಲವೊಬ್ಬರಿಗೆ ತುಂಬಾ ಹೇರ್ ಗ್ರೋತ್ ಇರುತ್ತೆ, ಕೆಲವೊಬ್ರು ಥ್ರೆಡ್ಡಿಂಗ್ ಮಾಡಿಸ್ಕೋತಾರೆ, ಅಪ್ಪರ್ ಲಿಪ್ ಎಲ್ಲ ಮಾಡಿಸ್ಕೊಳ್ತಾರೆ, ಬಟ್ ಕೆಲವೊಬ್ರು ಮಾಡಿಸ್ಕೊಳಕ್ ಹೋಗಲ್ಲ. ಅಂತವರು ನಿಮ್ಮ ಫೇಸ್ ಅಲ್ಲಿ ಇರುವಂತ ಹೇರ್ ನ ರಿಮೂವ್ ಮಾಡುವಾಗ ಏನ್ ಯೂಸಸ್ ಆಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಫೇಸ್ ಕ್ಲಿಯರ್ ಆಗಿ ಕೂಡ ಕಾಣುತ್ತೆ ಅಂಡ್ ನೀವು ಯಾವುದೇ ರೀತಿಯಾದಂತ ಪ್ರಾಡಕ್ಟ್ಸ್ ನ ನೀವು ಯೂಸ್ ಮಾಡುವಾಗ ನೀಟಾಗಿ ನಿಮ್ಮ ಸ್ಕಿನ್ ಏನಿರುತ್ತೆ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅಂಡ್ ಸ್ವಲ್ಪ ತುಂಬಾ ಹೇರ್ ಇರುವಾಗ ನೀವು ಸ್ವಲ್ಪ ಬ್ಲ್ಯಾಕ್ ಆಗಿ ಕಾಣೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಸೊ ನಿಮ್ಮ ಫೇಸ್ ಅಲ್ಲಿ ಇರುವಂತಹ ಹೇರ್ ನ ರಿಮೂವ್ ಮಾಡ್ಕೊಂಡಾಗ ಸ್ವಲ್ಪ ಕ್ಲೀನ್ ಆಗಿ ಅಂಡ್ ಬ್ರೈಟ್ ಆಗಿ ಚೆನ್ನಾಗಿ ಕಾಣಿಸ್ತಾರೆ ಅಂತ ಹೇಳ್ತಾರೆ. ನೀವು ಓಕೆನಾ, ಚೆನ್ನಾಗಿ ಕಾಣಿಸ್ಬೋದು. ಸೊ ಬನ್ನಿ ಯಾವ ರೀತಿಯಾಗಿ ನಮ್ಮ ಫೇಸ್ ಅಲ್ಲಿ ಇರುವಂತಹ ಹೇರ್ ನ ನಿಮ್ಗೆ ಹಲವಾರು ವೇಗಳಿದೆ. ಕೆಲವೊಬ್ಬರು ಫೇಸ್ ಅಲ್ಲಿ ಇರುವಂತ ಹೇರ್ ನ ರಿಮೂವ್ ಮಾಡ್ಲಿಕ್ಕೆ ವ್ಯಾಕ್ಸಿಂಗ್ ಮಾಡಿಸ್ಕೋತಾರೆ, ಇಲ್ಲ ಥ್ರೆಡಿಂಗ್ ಮಾಡಿಸ್ಕೋತಾರೆ. ಎರಡು ಕೂಡ ತುಂಬಾ ಪೇನ್ಫುಲ್ ಆಗೇ ಇರುತ್ತೆ ಅಲ್ವಾ. ನಾವು ಐಬ್ರೋಸ್ ನ ಥ್ರೆಡಿಂಗ್ ಮಾಡಿಸ್ಕೊಳ್ಳೋಕೆ ತುಂಬಾ ಕಷ್ಟ ಪಡ್ತಾ ಇರ್ತೀವಿ ಅಂಡ್ ಅಪ್ಪರ್ ಲಿಪ್ ಬಂದಾಗ ಅದು ಕೂಡ ಇನ್ನ ತುಂಬಾನೇ ಕಷ್ಟ. ಸೊ ನೀವು ಥ್ರೆಡಿಂಗ್ ಅಥವಾ ವ್ಯಾಕ್ಸಿಂಗ್ ಮಾಡೋದಂತೂ ತುಂಬಾನೇ ಕಷ್ಟ. ಸೊ ವ್ಯಾಕ್ಸಿಂಗ್ ಮಾಡೋದು ಕಷ್ಟನೂ ಕೂಡ ಅಂಡ್ ಅದು ತುಂಬಾ ಹೋಗ್ತಾ ನಿಮ್ಗೆ ಏನಾಗುತ್ತೆ ಅಂದ್ರೆ ಅದು ನಿಮ್ಮ ಸ್ಕಿನ್ ಏನಿರುತ್ತಲ್ಲ ಸ್ಯಾಗ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ವ್ಯಾಕ್ಸಿಂಗ್ ಮಾಡೋದನ್ನ ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡಿ. ನಿಮ್ಮ ಫೇಸ್ ಏನಿರುತ್ತೆ ಸ್ವಲ್ಪ ಸೆನ್ಸಿಟಿವ್ ಆಗಿರುತ್ತೆ. ಸೊ ವ್ಯಾಕ್ಸಿಂಗ್ ಮಾಡೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಈ ಟಿಪ್ಸ್ ನ ನಿಮ್ಗೆ ಇಷ್ಟ ಆದ್ರೆ ನೀವು ಫಾಲೋ ಮಾಡಿ, ಓಕೆನಾ. ಸೊ ಅದೇನು ಇಲ್ಲ, ಇದು ನಿಮ್ಮ ಫೇಸ್ ಅಲ್ಲಿ ಇರುವಂತ ಹೇರ್ ನ ರಿಮೂವ್ ಮಾಡ್ಲಿಕ್ಕೆ ಯೂಸ್ ಆಗುತ್ತೆ. ಸೊ ಇದನ್ನ ಯಾವ ರೀತಿಯಾಗಿ ಯೂಸ್ ಮಾಡೋದು ಅಂಡ್ ಯಾವ ರೀತಿಯಾಗಿ ಯೂಸ್ ಮಾಡ್ಬೇಕು, ಯಾವ ರೀತಿ ನಿಮ್ಗೆ ಇಲ್ಲಿ ತೋರಿಸ್ಕೊಡ್ತೀನಿ. ಅಂಡ್ ಆ ಡಿರೆಕ್ಷನ್ ಅಲ್ಲೇ ನೀವು ಮಾಡ್ಬೇಕಾಗುತ್ತೆ, ಬಿಕಾಸ್ ಇದು ಸ್ವಲ್ಪ ತುಂಬಾ ಶಾರ್ಪ್ ಏನಿರಲ್ಲ, ಶಾರ್ಪ್ ಇರುತ್ತೆ. ನಿಮ್ಮ ಸ್ಕಿನ್ ಸ್ವಲ್ಪ ಸಾಫ್ಟ್ ಇರೋದ್ರಿಂದ ನೀವೇನ್ ಮಾಡ್ಬೇಕಾಗುತ್ತೆ ನೋಡ್ಕೊಂಡು ಅದನ್ನ ಯೂಸ್ ಮಾಡ್ತಾ ಹೋಗಿ. ಬಿಫೋರ್ ನೀವು ಇದನ್ನ ಯೂಸ್ ಮಾಡಕ್ಕಿಂತ ಮುಂಚೆ ನಿಮ್ಮ ಫೇಸ್ ನ ನೀಟಾಗಿ ನೀವೇನ್ ಮಾಡ್ಬೇಕಾಗತ್ತೆ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡಿ ಆದ್ಮೇಲೆ ನಿಮ್ಮ ಹತ್ರ ಆಲೋವೆರಾ ಜೆಲ್ ಇದ್ರೆ ಆಲೋವೆರಾ ಜೆಲ್ ನ ಯೂಸ್ ಮಾಡ್ಕೋಬಹುದು, ಅಥವಾ ನಿಮ್ಮ ಹತ್ರ ಯಾವ್ದಾದ್ರು ಆಯಿಲ್ ಆಗಿರುವಂತ ಮಾಯಿಶ್ಚರೈಸರ್. ನಾನು ಮಾಯಿಶ್ಚರೈಸರ್ ನ ತಗೊಂಡಿದ್ದೀನಿ. ಸೊ ಈ ಮಾಯಿಶ್ಚರೈಸರ್ ನ ನೀಟಾಗಿ ನಿಮ್ಮ ಸ್ಕಿನ್ಗೆ ಅಪ್ಲೈ ಮಾಡ್ಕೊಳ್ಳಿ. ಫಸ್ಟ್ ಒಂದ್ಸಲ ತುಂಬಾ ರಬ್ ಮಾಡ್ಬಿಡಿ, ಸ್ವಲ್ಪ ಹಾಗೆ ಇರ್ಲಿ, ಬಿಕಾಸ್ ಅದು ಸ್ವಲ್ಪ ಆಯಿಲಿ ತರ ಇರ್ಲಿ ಅಂತ ಹೇಳಿ. ಕಂಪ್ಲೀಟ್ ಆಗಿ ಒರೆಸ್ತಾ ಇಲ್ಲ, ಈ ರೀತಿಯಾಗಿ ಸ್ವಲ್ಪ ಮೇಲೆನೆ ಹಚ್ಚಿದ್ದೇನೆ. ಕೆಲವೊಬ್ಬರಿಗೆ ಇಲ್ಲಿ ನೋಡ್ಬೋದು, ಇಲ್ಲಿ ಜಾಸ್ತಿ ಹೇರ್ ಗ್ರೋತ್ ಆಗಿರುತ್ತೆ ಅಂತವ್ರಿಗೆ ಇದು ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ಸೊ ಈಗ ನೋಡ್ತಾ ಇದ್ದೀರಲ್ಲ, ನನ್ನ ಫೇಸ್ ಅಲ್ಲಿ ಕಂಪ್ಲೀಟ್ ಆಗಿ ನಾನು ತುಂಬಾ ನೀಟಾಗಿ ಅದನ್ನ ರಬ್ ಮಾಡ್ಕೊಂಡಿಲ್ಲ, ನನ್ನ ಫೇಸ್ ಅಲ್ಲಿ ಅದು ಹಾಗೆ ಇದೆ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದು ನಿಮ್ಗೆ ಹೇಳ್ತೇನೆ. ಈ ಬ್ಲೇಡ್ ಏನಿರುತ್ತೆ ಇದನ್ನ ಈ ರೀತಿಯಾಗಿ ಅಪ್ವರ್ಡ್ ಡಿರೆಕ್ಷನ್ ಅಲ್ಲಿ ನೀವು, ಡೌನ್ವರ್ಡ್ಸ್ ಅಲ್ಲ ಅಪ್ವರ್ಡ್ಸ್, ಲೈಕ್ ದಿಸ್. ಈ ಡಿರೆಕ್ಷನ್ ಅಲ್ಲಿ ನಿಮ್ಮ ಫೇಸ್ ಅಲ್ಲಿ ಇರುವಂತ ಹೇರ್ ನಿಮಗೆ ಕಾಣಿಸ್ತಾ ಇದೆಯಲ್ವೋ ಗೊತ್ತಿಲ್ಲ, ಬಟ್ ನೀಟಾಗಿ ನನಗೆ ಇಲ್ಲಿ ರಿಮೂವ್ ಆಗಿದೆ, ನೀವು ನೋಡ್ತಾ ಇರ್ಬೋದು. ಅಥವಾ ಟಿಶ್ಯೂ ಇಟ್ಕೊಳ್ಳಿ. ನೀಟಾಗಿ ನನಗೆ ಹೇರ್ ರಿಮೂವ್ ಆಗ್ತಾ ಇದೆ.
ಫ್ರೆಂಡ್ಸ್, ನಾನು ಮಿರರ್ನ ನೋಡಿಕೊಂಡು ಕಂಪ್ಲೀಟಾಗಿ ನೀಟಾಗಿ ಎಲ್ಲನೂ ಕೂಡ ಸಲ ರಿಮೂವ್ ಮಾಡಿದ್ದೇನೆ. ಸೊ ಇಲ್ಲಿ ನೀವು ಕಾಣಿಸುತ್ತೆ ಇಲ್ವೋ ಗೊತ್ತಿಲ್ಲ, ನೋಡ್ತಾ ಇರ್ಬೋದು. ಸೊ ಇಷ್ಟು ನೀಟಾಗಿ ನನ್ನ ಫೇಸಲ್ಲಿ ಇರುವಂತಹ ಹೇರು ನೀಟಾಗಿ ರಿಮೂವ್ ಆಗಿದೆ. ಸೊ ಒಂದ್ಸಲ ರಿಮೂವ್ ಮಾಡಿ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ನಿಮ್ಗೆ ನಾನು ಹೇಳ್ತೀನಿ. ಆಸ್ ಸೂನ್ ಆಸ್ ನೀವು ನಿಮ್ಮ ಹೇರ್ನ ರಿಮೂವ್ ಮಾಡಿ ಆದ್ಮೇಲೆ ನೀವೇನು ವಾಶ್ ಮಾಡ್ಕೊಳಕ್ ಹೋಗ್ಬೇಡಿ. ಬಿಫೋರ್ ದಟ್ ಏನ್ ಮಾಡ್ಬೇಕಂದ್ರೆ ನಿಮ್ಮ ಹತ್ರ ಮನೇಲಿ ಐಸ್ ಕ್ಯೂಬ್ಸ್ ಇರುತ್ತಲ್ಲ, ಅದನ್ನ ತಗೊಂಡು ಈ ರೀತಿಯಾಗಿ ರಬ್ ಮಾಡ್ಕೊಳ್ಳಿ. ಅದೊಂದು ಸ್ವಲ್ಪ ಅಬ್ಸರ್ವ್ ಆಗೋ ಗಂಟ ಬಿಟ್ಬಿಡಿ. ನೋಡಿ ಸ್ವಲ್ಪ ರೆಡ್ ಆಗ್ತದೆ. ಸೊ ನಾನು ಏನಕ್ಕೆ ಈ ಸ್ಟೆಪ್ನ ಫಾಲೋ ಮಾಡಿರೋದು ಅಂದ್ರೆ, ನೀವು ಯಾವುದೇ ಥ್ರೆಡ್ಡಿಂಗ್ ಅಥವಾ ವ್ಯಾಕ್ಸಿಂಗ್ ಅಥವಾ ಈಗ ನಾನು ಏನು ರಿಮೂವರಿಂದ ಹೇರ್ ರಿಮೂವರ್ನ ಯೂಸ್ ಮಾಡಿ ಹೇರ್ ರಿಮೂವ್ ಮಾಡಿ ಯಾವುದೇ ರೀತಿಯಾದ ರ್ಯಾಷಸ್ ನಿಮಗೆ ಬರಬಾರ್ದು ಅಂತ ಹೇಳಿ ನಾವು ಈ ರೀತಿಯಾದ ಐಸ್ ಕ್ಯೂಬ್ಸ್ನ ರಬ್ ಮಾಡ್ಕೊಂಡಿರೋದು. ರ್ಯಾಷಸ್ ಮತ್ತೆ ನಿಮಗೆ ಲೈಕ್ ನೀವು ಹೇರ್ ರಿಮೂವ್ ಮಾಡಿದಾಗ ನಿಮಗೆ ಸ್ವಲ್ಪ ಉರಿಯಕ್ಕೆ ಸ್ಟಾರ್ಟ್ ಆಗಿರುತ್ತಲ್ವಾ, ಸೊ ಅದಕ್ಕೋಸ್ಕರ ಸ್ವಲ್ಪ ಅವಾಯ್ಡ್ ಆಗಲಿ ಅಂತ ಹೇಳಿ ಈ ಸ್ಟೆಪ್ನ ನೀವು ಫಾಲೋ ಮಾಡ್ಕೊಳ್ಳಿ. ಓಕೆನಾ? ಈ ನೀವು ಐಸ್ ಕ್ಯೂಬ್ಸ್ನ ಅಪ್ಲೈ ಮಾಡೋದ್ರಿಂದ ನಿಮ್ಮ ಸ್ಕಿನ್ಗೂ ಕೂಡ ತುಂಬಾನೇ ಒಳ್ಳೇದು. ಆ್ಯಂಡ್ ನಿಮ್ಮ ಸ್ಕಿನ್ನು ಕೂಡ ಗ್ಲೋಯಿಂಗ್ ಬರಬೇಕಂದ್ರೆ ಈ ಸ್ಟೆಪ್ನ ನೀವು ಲೈಕ್ ನೀವು ಈ ಸ್ಟೆಪ್ನ ನಿಮ್ಮ ಫೇಸ್ಗೆ ಒಂದು 15 days ಒನ್ಸ್ ಅಥವಾ ಒಂದು ವೀಕ್ಲಿ ಒನ್ಸ್ ನಿಮ್ಮ ಫೇಸ್ಗೆ ನೀವು ಐಸ್ ಕ್ಯೂಬ್ಸ್ನ ರಬ್ ಮಾಡೋದ್ರಿಂದ ಅದರಿಂದನೂ ಕೂಡ ನಿಮ್ಮ ಸ್ಕಿನ್ಗೆ ಒಳ್ಳೇದು. ಸೊ ಆದಷ್ಟು ಐಸ್ ಕ್ಯೂಬ್ ರೋಲರು ಕೂಡ ಬರುತ್ತೆ, ಅದನ್ನಾದ್ರೂ ಯೂಸ್ ಮಾಡ್ಕೋಬಹುದು. ಅಪ್ಲೈ ಮಾಡಿ ಆದ್ಮೇಲೆ ಆಸ್ ಸೂನ್ ಆಸ್ ನೀವು ಅಪ್ಲೈ ಮಾಡಿದ ತಕ್ಷಣ ನೀವು ವೈಪ್ ಮಾಡಕ್ ಹೋಗ್ಬೇಡಿ. ಒಂದು 2 minutes ಅದು ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಓಕೆನಾ? ಸೊ ನೆಕ್ಸ್ಟ್ ಏನ್ ಮಾಡೋದು ಅಂತ ನಾನು ನಿಮಗೆ ಸೊ ಓಕೆ ಫ್ರೆಂಡ್ಸ್, ಈಗ ನೀವು ನೋಡ್ತಾ ಇರ್ಬೋದು ನನ್ನ ಸ್ಕಿನ್ ಯಾವ ರೀತಿಯಾಗಿ ಲೈಕ್ ಅಂಡ್ ರಿಫ್ರೆಶ್ಮೆಂಟ್ ಆಗುತ್ತೆ. ನಿಮ್ಮ ಸ್ಕಿನ್ಗೆ ನೀವು ಐಸ್ ಕ್ಯೂಬ್ಸ್ ಇಂದ ನೀವು ಮಸಾಜ್ ಮಾಡೋದ್ರಿಂದ ನಿಮ್ ಫೇಸ್ಗೆ ಯಾವ್ದ್ರಲ್ಲಾದ್ರೂ ಲೈಕ್ ನೀವು ಮಸಾಜ್ ಕೊಡುವಾಗ ಅದಕ್ಕೆ ಒಂದು ರಿಫ್ರೆಶ್ಮೆಂಟ್ ಅನ್ನೋದು ಸಿಗುತ್ತೆ. ಡಸ್ಟ್ ಏನೇನು ಕೂತಿರುತ್ತೋ ಅದೆಲ್ಲ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನನ್ನ ಹತ್ರ ಇಲ್ಲಿ ಗಾರ್ನಿಯರ್ ಅವ್ರದ್ದು ಮಾಸ್ಕ್ ಇದೆ. ಓಕೆನಾ? ನೀವು ನೋಡ್ತಾ ಇರ್ಬೋದು. ಒಂದು ಬಂದ್ಬಿಟ್ಟು ಹೈಡ್ರೇಟೆಡ್ ಅಂಡ್ ಗ್ಲೋ, ಒಂದು ಬ್ರೈಟ್ನಿಂಗ್ ಲೆಮನ್ ವಿಟಮಿನ್ ಸಿ ಇರುವಂತದ್ದು 2 ಮಾಸ್ಕ್ ನನ್ನ ಹತ್ರ ಇದೆ. ಸೊ ಇದರಲ್ಲಿ ನಾನು ಯಾವ್ದಾದ್ರು ಒಂದು ಮಾಸ್ಕ್ನ ನನ್ನ ಫೇಸ್ಗೆ ನಾನು ಹಾಕೊಳ್ತೇನೆ. ಯಾವ್ದಾದ್ರು ಒಂದು ಮಾಸ್ಕ್ ನನ್ನ ಸ್ಕಿನ್ಗೆ ನಾನು ಅಪ್ಲೈ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನ ಹಾಕೋದ್ರಿಂದ ನಮ್ಮ ಫೇಸ್ ಏನಾಗುತ್ತೆ, ಸ್ವಲ್ಪ ಗ್ಲೋ ಆಗಿರುತ್ತೆ, ಹೈಡ್ರೇಟೆಡ್ ಆಗು ಕೂಡ ಇರುತ್ತೆ ನಮ್ಮ ಸ್ಕಿನ್. ಸೊ ಇದ್ರಲ್ಲಿ ಏನಿರಲ್ಲ, ಸಿರಮ್ ಇರುತ್ತೆ. ಸಿರಮ್ ನಿಮ್ಮ ಸ್ಕಿನ್ಗೆ ತುಂಬಾನೇ ಒಳ್ಳೇದು. ನೀವು ಡೈಲಿ ಲೈಫಲ್ಲೂ ಕೂಡ ನೀವು ಸಿರಮ್ನ ಯೂಸ್ ಮಾಡಬಹುದು. ನೀವು ಯಾರು ಸ್ಕಿನ್ ಸಿರಮ್ನ ಯೂಸ್ ಮಾಡ್ತಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾನು ನಿಮ್ಗೆ ಯಾವ ರೀತಿಯಾದ ಸಿರಮ್ನ ನಾವು ಯೂಸ್ ಮಾಡಬಹುದು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಓಕೆನಾ? ಬೆಸ್ಟ್ ಸಿರಮ್ ನಿಮ್ಗೆ ನಾನು ತೋರಿಸ್ಕೊಡ್ತೀನಿ. ಸೊ ನಾನು ಇವತ್ತು ಹೈಡ್ರೇಟೆಡ್ಗಿಂತ ಸ್ವಲ್ಪ ಬ್ರೈಟ್ನಿಂಗ್ ವಿಟಮಿನ್ ಸಿ ಇರುವಂತ ಒಂದು ಮಾಸ್ಕ್ ನಾನು ಇವತ್ತು ಅಪ್ಲೈ ಹಾಕೊಳ್ಳೋಣ ಅಂತ ಇದ್ದೀನಿ. ನಿಮ್ಮ ಕ್ಲೀನ್ ಆಗಿರುವಂತ ಫೇಸ್ಗೆ ನೀವು ಅಪ್ಲೈ ಮಾಡಬೇಕು ಅಂದ್ರೆ ಲೈಕ್ ಅದನ್ನ ಯೂಸ್ ಮಾಡ್ಕೊಳ್ಳಿ. ಆ ಮಾಸ್ಕ್ ನ ಶೀಲ್ಡ್ ನ ಏನಿರುತ್ತೆ ಅದನ್ನ ನೀವು ಹಾಕೋಬೇಕಾಗತ್ತೆ. ಅಂಡ್ ನೀವು 15 minutes ವರೆಗೂ ಇದನ್ನ ಹಾಗೆ ಬಿಡ್ಬೇಕಾಗತ್ತೆ, ರಿಮೂವ್ ಮಾಡಬೇಡ್ರಿ. ಸೊ ಇದನ್ನ ನೀಟಾಗಿ ಓಪನ್ ಮಾಡಿ ಇದರಲ್ಲಿ ಸಿರಮ್ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಸೊ ನಾನು ಇವಾಗ ಇದನ್ನ ಓಪನ್ ಮಾಡ್ಕೊತಾ ಇದ್ದೀನಿ. ಅದಾದ್ಮೇಲೆ ಈ ಸಿರಮ್ ಮಾಸ್ಕ್ ಏನಿರುತ್ತಲ್ಲ
ಮಾಡ್ಕೊಳ್ಳಿ ಈ ರೀತಿ, ಓಕೆನಾ. ಸೊ ಅದಾದ್ಮೇಲೆ ಪ್ಯಾಕ್ ಒಳಗೂ ಸ್ವಲ್ಪ ಸಿರಮ್ ಇರುತ್ತೆ ಅಲ್ವಾ, ಸೊ ಅದನ್ನ ನೀವೇನ್ ಮಾಡ್ತೀರಾ ಅಂದ್ರೆ ನೀಟಾಗಿ ನಿಮ್ ಕತ್ತಿಗೆ ನೀವು ಈ ತರ ಅಪ್ಲೈ ಮಾಡ್ಕೊಳ್ಳಿ. ಸೊ 15 ಮಿನಿಟ್ಸ್ ಆದ್ಮೇಲೆ ಮತ್ತೆ ನಾನು ನಿಮಗೆ ಸಿಗ್ತೇನೆ, ಓಕೆನಾ. ಓಕೆ ಫ್ರೆಂಡ್ಸ್, ಈಗ ಆಲ್ಮೋಸ್ಟ್ 20-25 ಮಿನಿಟ್ಸ್ ಆಗೋಯ್ತು ನಾನು ಅಪ್ಲೈ ಮಾಡಿದ್ದೀನ. ನಾನು ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತು ಬಿಟ್ಟಿದ್ದೆ. ಸೊ ಈಗ ನೀವು ನೋಡ್ಬೋದು, ಈಗ ಏನ್ ಮಾಡ್ಬೇಕಂದ್ರೆ ನೀವು ನೀಟಾಗಿ ಇದನ್ನ ಮಸಾಜ್ ಮಾಡ್ಕೊಳ್ಳಿ. ನೀಟಾಗಿ to 10 minutes. ನೀವು ಹೇರ್ನ ರಿಮೂವ್ ಮಾಡಿ ಇದನ್ನ ನೀವು ಪ್ಯಾಕ್ ಹಾಕ್ತಾ ಇದ್ದೀರಲ್ಲ, ಇನ್ನೂ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಬಿಕಾಸ್ ಆ ಪೋರ್ಸ್ ಎಲ್ಲ ಏನಾಗಿರುತ್ತೆ, ಸ್ವಲ್ಪ ಓಪನ್ ಆದಂಗೆ ಆಗಿರುತ್ತಲ್ವ. ನೀವು ಮಸಾಜ್ ಮಾಡುವಾಗ ಈ ಸಿರಮ್ ಎಲ್ಲ ಏನಿರುತ್ತೆ ನೀಟಾಗಿ ಒಳಗಡೆ ಹೋಗುತ್ತೆ. ಓಕೆ, ಅದನ್ನ ಬೇಕಾದ್ರೆ ನಿಮ್ಮ ಕೈಗೂ ಈ ರೀತಿ ನೀವು ಅಪ್ಲೈ ಮಾಡ್ಕೋಬಹುದು. ಸೊ ಓಕೆ ಫ್ರೆಂಡ್ಸ್, ನೋಡೋದ್ರಲ್ವಾ, ನಾನಿವಾಗ ನನ್ನ ಮಾಸ್ಕ್ ಏನಿತ್ತು ಅದನ್ನು ರಿಮೂವ್ ಮಾಡಿ ಒಂದು 10 ಮಿನಿಟ್ಸ್ ನನ್ನ ಸ್ಕಿನ್ಗೆ ಏನು ಮಾಡಿದೆ, ನೀಟಾಗಿ ಮಸಾಜ್ ಮಾಡಿದ್ದೀನಿ. ಸೊ ನನ್ನ ಸ್ಕಿನ್ನಲ್ಲಿ ನನಗೆ ತುಂಬ ಶೈನಿಂಗಾಗಿ ಕಾಣಿಸ್ತಿದೆ, ಬಟ್ ಇದರಲ್ಲಿ ಅಷ್ಟು ಕ್ಲಿಯರಾಗಿ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ನಾನು ಮಿರರಲ್ಲಿ ನೋಡ್ಕೊಂಡಾಗ ನನ್ನ ಸ್ಕಿನ್ ತುಂಬ ಶೈನಿಂಗ್ ಆಗಿ ಹಾಗೂ ಸ್ವಲ್ಪ ಬ್ರೈಟಾಗಿ ಕೂಡ ಕಾಣ್ತಾ ಇದೆ. ನನಗೆ ಮಾತ್ರ ತುಂಬಾ ಯೂಸ್ಫುಲ್ ಆಗಿದೆ ಈ ಮಾಸ್ಕು. ನನಗೆ ಇದು ನಾನು ಹೈಲಿ ರೆಕಮೆಂಡ್ ಮಾಡ್ತೇನೆ, ಬಿಕಾಸ್ ನನಗೊಂದು ಒಳ್ಳೆ ರಿಸಲ್ಟ್ ಸಿಕ್ಕಿರೋದ್ರಿಂದ ನಾನು ನಿಮ್ಗೆ ಈ ಮಾಸ್ಕ್ನ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಯು ಕ್ಯಾನ್ ಆಲ್ಸೋ ಗೋ ಫಾರ್ ಇಟ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೂ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ನನ್ನ ಚಾನಲ್ ಅಥವಾ ನನ್ನ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಮುಂದೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ವ್ಲಾಗ್ಗಳ ಮುಂದೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಲಾಟ್ಸ್ ಆಫ್ ಲವ್.